ಓಂ ನಮೋ ನಾರಾಯಣಾಯ. ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ. ಇದನ್ನು ಜಪ ಮಾಡಿ 21 ಸಲ ಮಾಡಬಹುದು. ವಿವಾಹ, ಸಂತಾನ, ವಿದ್ಯೆ, ಅಭಿವೃದ್ಧಿಗೆ, ಸಮಸ್ಯೆಗಳ ಪರಿಹಾರಕ್ಕೆ ಈ ಕೆಳಗಂಡ ಪರಿಹಾರಗಳು ಮಾಡಿದರೆ ಒಳ್ಳೆಯದು. ದುರ್ಗಾ ಸಪ್ತಶತಿ ಚಂಡಿ ಪಾರಾಯಣ ಮಾಡಿ. ಇದರಿಂದ ಚಂದ್ರ, ರಾಹು, ಮಂಗಳ ದೋಷ ನಿವಾರಣೆಯಾಗುತ್ತದೆ. ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ವಕ್ರತುಂಡಾಯ ನಮಃ 21 ಸಲ ಜಪ ಮಾಡಿ 43 ದಿನ ಮಾಡಿ. ಗಣಪತಿ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಅಥವಾ ಕಡಲೆ ಹಿಟ್ಟಿನಲ್ಲಿ ಗಣಪತಿ ಮಾಡಿ ಮನೆಯಲ್ಲಿ ಪೂಜೆ ಮಾಡಬಹುದು. ಅಥವಾ ಗಣಪತಿ ದೇವಸ್ಥಾನಕ್ಕೆ 21 ದಿನ ಮಂಗಳವಾರ ಪೂಜೆ ಮಾಡಬಹುದು. ಲಾಡು ಗರಿಕೆ 9 ಅರಿಶಿನ ಕೊಂಬು ಅರ್ಪಿಸಿ 9 ಮಂಗಳವಾರ ಮಾಡಿದರೆ ಒಳ್ಳೆಯದು. ಗೋಶಾಲೆಯಲ್ಲಿ ಒಂದು 100 ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ಅಥವಾ ದಿನ ನೀವು ಹಸುವಿಗೆ ಹುಲ್ಲು ತಿನ್ನಿಸಬಹುದು. ನೀವು ಮನೆಯಲ್ಲಿ ಮಾಡಿದ ರೊಟ್ಟಿ ಅಥವಾ ಚಪಾತಿಯನ್ನು 3 ಭಾಗ ಮಾಡಿ ಹಸು, ನಾಯಿ, ಕಾಗೆಗೆ ಹಾಕಿ ನೀಲಿ ಕಲರ್ ಬಕೆಟ್ನಲ್ಲಿ ನೀರು ತುಂಬಿಸಿ ಬಾತ್ರೂಮಿನಲ್ಲಿ ಇಡಿ. ಇದರಿಂದ ಮನೆ ಅಭಿವೃದ್ಧಿಯಾಗುತ್ತದೆ. ನೀರನ್ನು 1 ಲೋಟ ನೀರನ್ನು ಅಡುಗೆ ಮನೆಯಲ್ಲಿಟ್ಟು ಮಲಗುವ ಮುನ್ನ ಮಾರನೇ ದಿನ ಅದನ್ನು ಗಿಡಗಳಿಗೆ ಹಾಕಿ. ನೀವು ಸ್ನಾನ ಮಾಡುವ ನೀರಿಗೆ ಸೋಮವಾರ 2 ಚಮಚ ಹಾಲು ಹಾಕಿ ಸ್ನಾನ ಮಾಡಿ. ಗುರುವಾರ ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡಿ. ಶುಕ್ರವಾರ ರೋಸ್ ವಾಟರ್ ಹಾಕಿ ಪೂಜೆ ಮಾಡಿ. ಇದರಿಂದ ಒಳ್ಳೆಯದಾಗುತ್ತದೆ. ನಿಂಬೆಹಣ್ಣಿನ ಹಾರ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಕೊಡಿ ಮಂಗಳವಾರ. ಇದರಿಂದ ನಿಮ್ಮ ಕಷ್ಟ ಎಲ್ಲ ನಿವಾರಣೆಯಾಗುತ್ತದೆ.